ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಈ ಜೀವನ ಅಂದರೆ ಏನು? ಜೀವಿಸುವವರಿಗೆ ಜೀವಿತದ ಅವಧಿಯಲ್ಲಿ ವರದಂತಿರುವ, ಜೀವಿಸದವರಿಗೆ ಶಾಪದಂತಿರುವ ನವನವೀನತೆಯ ಸಂಗೀತ, ಗೀತ, ಸುಶ್ರಾವ್ಯ ಸಂಗೀತವೇ ಈ ಜೀವನ ಅಂತ ಹೇಳ್ಬೋದು. ಅಂದರೆ ಈ ಹೇಗೆ ಜೀವಿಸುವವರಿಗೆ ಈ ಜೀವಿತದ ಅವಧಿಯಲ್ಲಿ ವರದ ಹಾಗೆ ಅಂತ. ಅಂದರೆ ನಾವು ಜೀವನವನ್ನು ಜೀವಿಸಬೇಕು ಬಂಧುಗಳೇ. ಇಲ್ಲ ಅಂತಂದರೆ ಏನು ಪ್ರಯೋಜನ ಇಲ್ಲ ಅಲ್ವಾ? ಪ್ರತಿ ಕ್ಷಣವನ್ನು ಜೀವಿಸಬೇಕು, ಪ್ರತಿ ನಿಮಿಷವನ್ನು ಜೀವಿಸಬೇಕು, ಪ್ರತಿ 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 ಸಣ್ಣ 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 ವಿಷಯಗಳನ್ನು ನಾವು ಜೀವಿಸ್ತಾ ಹೋಗಬೇಕು. ಅಂದರೆ ಯಾವತ್ತೂ ಇಲ್ದಲೇ ಇರೋದಕ್ಕೆ ಕೊರಗ್ತಾ ಕೂತ್ಕೊಳ್ಳೋದು, ಅಯ್ಯೋ ಅದಿಲ್ಲ ಇದಿಲ್ಲ ಅಂತ ಅನ್ನೋದು. ಮತ್ತು ನಾವು ಮತ್ತೊಬ್ಬರ ಜೀವನವನ್ನು ನಮ್ಮ ಜೀವನಕ್ಕೆ ಹೋಲಿಸ್ಕೊಳ್ತಾ ನಾವು ಅದನ್ನು ಅತೃಪ್ತಿಯ ಮನೋಭಾವನೆಯನ್ನು ಕಂಡುಕೊಳ್ಳೋದು. ಇದು ಎಷ್ಟು ಮಟ್ಟಿಗೆ ಸರಿ ಹೋಗುತ್ತೆ? ಇಂಥವ್ರಿಗೆ ಜೀವನದಲ್ಲಿ ಜೀವಿಸೋಕ್ಕಾದ್ರೆ ಸಾಧ್ಯವಾಗುತ್ತಾ? ಯಾಕೆ ಬಂಧುಗಳೇ? ಏನೂ ಇರಲ್ಲ, ಏನೂ ಇಲ್ಲದೆಲಿರುವಂಥ ನಿರ್ಗತಿಕ ನೆಮ್ಮದಿಯಾಗಿ ಮಲಗಿ ನಿದ್ದೆ ಮಾಡ್ತಾಯಿರ್ತಾನೆ. ಆದರೆ ಸುಖದ ಸುಪ್ಪತ್ತಿಗೆಯನ್ನು ದೊಡ್ಡ ದೊಡ್ಡ ಮಂಚದಲ್ಲಿ ಸೂಪರಾಗಿರೋ ಬೆಡ್ ಮೇಲೆ ಮಲಗಿ ನಿದ್ದೆ ಬರದೆಲ್ಲ ಹೊರಳಾಡುವಂಥ ಅದೆಷ್ಟೋ ಸಾವಿರಾರು ಜನರು ನಮ್ಮ ಸುತ್ತಮುತ್ತ ಕಾಣ್ತಾರೆ. ಇದಕ್ಕೆಲ್ಲ ನಮ್ಮ ಮನಸ್ಸಿನ ಯೋಚನೆಗಳು, ರೀತಿ ನೀತಿಗಳೇ ಕಾರಣ ಆಗುತ್ತೆ. ನಾವು ಯಾವತ್ತೂ ಇತರರ ಜೀವನವನ್ನು ನಮ್ಮ ಜೀವನಕ್ಕೆ ಹೋಲಿಸ್ಕೊಳ್ಕೂಡ್ದು. ಭಗವಂತ ನಮಗೇನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿ ಪಡ್ತಾ ಪ್ರತಿ ಕ್ಷಣವನ್ನು ನಾವು ಜೀವಿಸಿದಾಗ ಈ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಭಗವಂತ ನಮ್ಮನ್ನು ಈ 64 ಲಕ್ಷ ಜೀವರಾಶಿಗಳ ನಡುವೆ ನಮ್ಮನ್ನು ಮಾನವ ಜನ್ಮ ಅಂತ ಆ ಮಾನವ ಜನ್ಮವನ್ನು ನಮಗೆ ಕೊಟ್ಟು ಕಳಿಸಿದ್ದಾನೆ ಅಲ್ವಾ? ಅಂದರೆ ಎಲ್ಲ ಪ್ರಾಣಿಗಳಿಗಿಂತ ಬುದ್ಧಿವಂತ ಪ್ರಾಣಿ ನಮ್ಮ ಮಾನವ. ಈ ಮಾನವ ಜನ್ಮವನ್ನು ಪಡ್ಕೊಂಡು ನಾವು ನಮ್ಮ ಬುದ್ಧಿಯನ್ನು ಹೆಚ್ಚು ಮಾಡ್ಕೊಳ್ಳೋದು ಬಿಟ್ಟು ಬುದ್ಧಿಯನ್ನು ಕಡಿಮೆ ಮಾಡ್ಕೊಳ್ತಾ ಕೀಳರಿಮೆಯನ್ನು ತನ್ಕಂಥದ್ದು, ಈ ಥರ ನೋಡಿ ಅಯ್ಯೋ ಅವ್ರಿಗಿದೆ ನನಗಿಲ್ಲ ಅನ್ನುವಂಥ ಈ ಮನಸ್ಸನ್ನು ಘಾಸಿಗೊಳಿಸುವಂತಹ ವಿಚಾರಗಳನ್ನೇ ಚಿಂತಿಸ್ತಕ್ಕಂಥದ್ದು. ಇಂಥದ್ದೆಲ್ಲ ಮಾಡ್ತಾ 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 ನಾವೇನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಜೀವನವನ್ನು ಗೋಜಲು ಮಾಡ್ಕೊಳ್ತಾಯಿದ್ದೀವಿ. ಸುಂದರವಾದ ಜೀವನ ಇದೊಂದೇ ಜೀವನ ಬಂಧುಗಳೇ. ಈ ಒಂದು ಜೀವನವನ್ನು ಸುಂದರವಾಗಿ, ಸುಲಲಿತವಾಗಿ, ಆನಂದವಾಗಿ ಜೀವಿಸೋದನ್ನು ತಾವೆಲ್ಲರೂ, ನನ್ನನ್ನು ಸೇರಿದಂತೆ ನಾವೆಲ್ಲರೂ ಅಭ್ಯಾಸ ಮಾಡಿಕೊಳ್ಬೇಕು. ಆಗ ಮಾತ್ರ ನಾವು ಈ ಜೀವನವನ್ನು ಸುಖವಾಗಿ, ಸಂತೋಷವಾಗಿ, ನೆಮ್ಮದಿಯಿಂದ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಬಂಧುಗಳೇ, ಏನು ಎಲ್ಲ ಹಣ 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 ಎಷ್ಟು ಹಣ ಬೇಕು ಬಂಧುಗಳೇ? ಈ ಹಣ ಅನ್ನೋದಿದೆಯಲ್ಲ, ಅದಕ್ಕೆ ಹೇಳೋದು ಲಕ್ಷ್ಮೀ ಚಂಚಲೆ ಅಂತ ಅಲ್ವಾ? ಎಷ್ಟಿದ್ರೂ ಬೇಕು, ತೃಪ್ತಿನೇ ಇಲ್ಲ. ಈಗ ಯಾರಿಗಾದ್ರೂ ಒಂದು 10,000 ಕೊಟ್ಟರು ಅಂತ ಇಟ್ಕೊಳ್ಳಿ. 10,000 ಕೊಟ್ಟರೆ ಇನ್ನೊಂದು 10,000 ಕೊಟ್ಟಿದ್ರೆ ಏನಾಗ್ತಿತ್ತು? ಬರೀ 10,000 ಕೊಟ್ಟರು ಅನ್ನೋ ಮನೋಭಾವನೆ ಬರುತ್ತೆ. 1 ಕೋಟಿ ಕೊಟ್ಟರು, ಅವನಿಗೇನು ಬೇಕಾದಾಗಿದೆ, ದೊಡ್ಡ ಬಿಲಿಯನೇರು, ಅವನಿಗೆ ನನಗಷ್ಟೇ ಕೊಟ್ಟಿದ್ದು, ಇನ್ನೊಂದಷ್ಟು ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ ಅನ್ನೋ ಮನೋಭಾವನೆ ಬರುತ್ತೆ. ಅಂದರೆ ಇದು ಹೇಗೆ ಅಂದರೆ, ಈ ಹಣ ಎಷ್ಟಿದ್ರೂ ಇನ್ನೂ ಬೇಕು 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 ಅನ್ನುವಂಥ ಒಂದು ಮನೋಭಾವನೆ. ಆದರೆ ಏನು ಮೇಡಮ್ ಹೀಗೆ ಹೇಳ್ತೀರಾ? ಹಾಗಾದರೆ ದುಡ್ಡು ಬೇಡವಾ ಯಾವುದಕ್ಕೂ ಅಂತ ಕೇಳ್ತೀರಾ? ಖಂಡಿತ ದುಡ್ಡು ಬೇಕು, ಆದರೆ ದುಡ್ಡೇ ಎಲ್ಲವೂ ಆಗಬಾರ್ದು ಅಲ್ವಾ? ಇವಾಗ ಏನಾಗಿದೆ ಅಂದರೆ ಎಲ್ಲ ದುಡ್ಡೇ, ಎಲ್ಲ 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 ಪ್ರತಿಯೊಂದೂ ಆ ಥರ ಮನೋಭಾವನೆಯನ್ನು ಇಟ್ಕೊಳ್ಬಾರ್ದು ಬಂಧುಗಳೇ. ನಾವು ಇದರಲ್ಲಿ ತೃಪ್ತಿ ಪಟ್ಕೊಳ್ತಾ ಇರೋದ್ರಲ್ಲೇ ಏನೋ ನಮ್ಮ ಹತ್ರ 10 ರೂಪಾಯಿ ಇದೆಯಾ, ಒಂದು ರೂಪಾಯಿ ಬೇಡ, ಒಂದು 50 ಪೈಸೆ, ಒಂದು 75 ಪೈಸೆ, ಒಂದು ರೂಪಾಯಿ, ಇಷ್ಟನ್ನು ಬೇರೆಯವರಿಗೆ ದಾನ ಕೊಡುವಂಥದ್ದು ಒಂದು ಬುದ್ಧಿಯನ್ನು ಕಲ್ತ್ಕೋಬೇಕು. ಒಂದು ಹಣ್ಣು ತೊಗೊಳ್ತೀವಿ ಅಂತ ಇಟ್ಕೊಳ್ಳಿ, ಹಣ್ಣನ್ನು ಹಂಚಿಕೊಂಡು ತಿನ್ನಬೇಕು. ಆಗ ನಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಸಿಗುತ್ತೆ, ಆ ಮನಸ್ಸು ಎಷ್ಟು ಪ್ರಫುಲ್ಲವಾಗುತ್ತೆ, ಅದು ಯೋಚನೆ ಮಾಡಿ ಅಲ್ವಾ? ಹೀಗೆ ಈ ರೀತಿಯ ಒಂದು ಸಣ್ಣ ಸಣ್ಣ ವಿಚಾರಗಳಲ್ಲಿ ಕೂಡ ನಾವು ನಮ್ಮ ಮನಃಶಾಂತಿಯನ್ನು ಕಂಡುಕೊಳ್ಬಹುದು ಬಂಧುಗಳೇ. ಒಂದು ಇತರರಿಗೆ ಸಹಾಯ ಮಾಡ್ತಕ್ಕಂಥದ್ದು, ನಾವು ಮಾಡ್ತಕ್ಕಂಥ ಒಳ್ಳೆಯ ಗುಣಗಳಿಗೆ ಎಲ್ರಿಗೂ ಪ್ರೋತ್ಸಾಹ ಕೊಡುವಂಥದ್ದು,
ಒಳ್ಳೆಯ ವಿಚಾರಗಳಿಗೆ ಧನ್ಯವಾದಗಳನ್ನ ಅರ್ಥಕ್ಕಂಥದ್ದು. ಇಂಥ ಕೆಲಸಗಳನ್ನ ನಾವು ಮಾಡ್ತಾ ಹೋಗಬೇಕು. ಯಾವತ್ತಾದರೂ ನೀವು ಈ ನಮ್ಮ ಭಗವಂತ ಇಷ್ಟು ಮಟ್ಟಿಗೆ ನಿಮ್ಗೆ ಕೊಟ್ಟಿದ್ದಾನಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ದೀರಾ? ಭಗವಂತನಿಗೆ ಥ್ಯಾಂಕ್ಸ್ ಹೇಳಿದ್ದೀರಾ ನೀವು? ಇಲ್ಲ ಅಲ್ವಾ? ಇಲ್ಲ, ಹೇಳಿಲ್ಲ. ಅಂದರೆ ನಾವು ದೇವರನ್ನು ಏನು ಕೇಳ್ತೀವಿ? ನನಗೆ ಇದು ಕೊಡಲಿಲ್ಲ, ನಂಗೆ ಅದು ಕೊಡಲಿಲ್ಲ, ನನಗೆ ಇದು ಕೊಡಲಿಲ್ಲ, ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ನನ್ನನ್ನು ನೀನು ಅವ್ರ ಥರ ಇರಲಿಲ್ಲ, ನನಗೆ ಬೇಜಾರಾಗಿದೆ, ನನ್ನ ಜೀವನ ಎಲ್ಲ ಕಷ್ಟ 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 ಅಂತ ಅಂದ್ಕೊಳ್ತಾ ಬರ್ತಿದ್ದೀರ. ನೀವು ಯಾವಾಗ ಕಷ್ಟ 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 ಅಂದ್ಕೊಳ್ತೀರೋ ಮತ್ತು ನೀವು ಕಷ್ಟವನ್ನೇ ಅಟ್ರಾಕ್ಟ್ ಮಾಡ್ತೀರ ಬಂಧುಗಳೇ. ಭಗವಂತ ಏನಿಲ್ಲ, ನೀವೇನು ಕೇಳ್ತೀರೋ ಅದನ್ನು ಕೊಡ್ತಾನೆ. ಕಷ್ಟ ಯಾವಾಗಲೂ ನನ್ನ ಕಷ್ಟ ನಮ್ಮ ಕಷ್ಟ ಅಂದಾಗ ಮತ್ತು ಯಾವಾಗಲೂ ಕಷ್ಟ ಅಂತ ಅವನು ಯಾವಾಗಲೂ ಹೇಳ್ತಾ ಇದ್ದಾನಲ್ಲ, ಬಿಡು ಅವ್ನ ಕಷ್ಟ ನನಗೆ ಯಾವಾಗಲೂ ಕಷ್ಟ ಅಂತ ಹೇಳ್ತಿದ್ದಾನೆ ಅಂದಮೇಲೆ ನಾನು ಅವನಿಗೆ ಸುಖ ಹೇಗೆ ಕೊಡೋಕ್ಕೆ ಸಾಧ್ಯ? ಯಾವಾಗಲೂ ಕಷ್ಟ ಅಂತ ಹೇಳಿಬಿಡ್ತಾನೆ. ಸೊ ನಾವು ಯಾವಾಗಲೂ ಕಷ್ಟ ಕೊಟ್ಬಿಡೋಣ ಅಂಥೇಳಿ ಭಗವಂತ ಮತ್ತಷ್ಟು ಕಷ್ಟವನ್ನೇ ಕೊಡ್ತಾನೆ. ಹಾಗಾಗಿ ನಾವು ಯಾವತ್ತೂ ಹೇಗಿದ್ದೀರಾ ನೀವು ಅಂತ ಯಾರಾದರೂ ಕೇಳಿದ್ರೆ ಏನಪ್ಪ ನೋಡಿದ ತಕ್ಷಣ ಕೇಳ್ತಾರಲ್ವ, ಏನು ಮೇಡಮ್ ಹೇಗಿದ್ದೀರಾ ಅಂದರೆ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಬೇಕು. ನಿಮಗೆ ಅಕಸ್ಮಾತ್ ಏನೋ ಕಷ್ಟ ಇರಬಹುದು, ತೊಂದರೆ ಇರಬಹುದು. ಈಗ ಯಾರೋ ನಿಮ್ಗೆ ಕೇಳ್ತಾರಲ್ಲ, ನಿಮಗೆ ದೂರದ ಸಂಬಂಧಿಗಳಿರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅಥವಾ ನಿಮಗೆ ಎಲ್ಲೋ ಯಾವತ್ತೋ ಗೊತ್ತಿದ್ದವರು ಅಚಾನಕ್ಕಾಗಿ ಸಿಕ್ಕಿ ನಿಮ್ಗೆ ಕೇಳ್ಬೋದು, ಹೇಗಿದ್ದೀರಾ ಅಂತ ನೀವು ಕೇಳಿದಾಗ, ಅಯ್ಯೋ ನಾನು ಚೆನ್ನಾಗಿಲ್ಲ ಕಣ, ನನಗೆ ಈ ಥರ ಕಷ್ಟ ಇದೆ, ಈ ಥರ ಆಗಿದೆ, ಈ ಥರ ಇದೆ ಅಂತ ಅವ್ರ ಎದುರುಗಡೆ ನೀವು ಶಂಕ ಓದಿದ್ರೆ ಅವ್ರಿಗೇನು ಅನಿಸುತ್ತೆ? ಅಯ್ಯೋ ನಿಮ್ಮ ಬಗ್ಗೆ ತುಂಬ ಕಾಳಜಿ ಉಳ್ಳವರಾದರೆ, ಛೇ ಎಂಥ ಕೆಲಸ ಆಯಿತು ಪಾಪ, ಇವ್ರಿಗಿಂತ ಕಷ್ಟ ಬಂದುಬಿಟ್ಟಿದೆ ಅಂತ ಮತ್ತಷ್ಟು ಕೊರಗ್ತಾರೆ ಅವರು. ನಿಮ್ಮ ಕಷ್ಟದಿಂದ ಅವ್ರಿಗೂ ಕೂಡ ನೀವು ನೋವು ಕೊಟ್ಟಂಗೆ ಆಯಿತು ಅಲ್ವಾ? ನಿಮ್ಮ ಕಷ್ಟವನ್ನು ಹೇಗೆ ಹೇಳ್ಕೊಂಡಿದ್ದಕ್ಕೆ. ಅಕಸ್ಮಾತ್ ಅವರು ನಿಮಗೆ ಇದ್ರವರು ಅಂತ ಅಂದ್ಕೊಳ್ಳೋಣ, ನಿಮ್ಮ ಏಳಿಗೆನ ಸಹಿಸಿದವರು ಅಂದ್ಕೊಳ್ಳೋಣ. ನಿಮ್ಮ ಕಷ್ಟ ಅವಳಿಗೆ ಕಷ್ಟ ಅಂತೆ ಆಗಬೇಕು, ಅವಳಿಗೆ ಹಾಗೇ ಅವಳಿಗೆ ಅದೇ ಕೆಲಸ ಆಗಬೇಕು, ಹಾಗೆ ಆಗಬೇಕು ಅವಳಿಗೆ ಅಂತ ನಿಮ್ಮ ಕಷ್ಟವನ್ನು ಅವರು ಒಂದು ಆಟದ ಸಾಮಾನು ಥರ ಉಪಯೋಗಿಸ್ಕೊಂಡು ನಗ್ತಾರೆ ಅಲ್ವಾ? ಆಗಲಿ ಅವಳಿಗೆ ಹಾಗೆ ಆಗಲಿ, ಇನ್ನಷ್ಟಾಗೆ ಆಗಲಿ ಅಂತ ಅವರು ನಿಮ್ಮ ಬಗ್ಗೆ ಆ ಥರ ಥಿಂಕ್ ಮಾಡ್ತಾರೆ. ಈಗ ನೀವು ಆ ಕಷ್ಟ ಅಂತ ಹೇಳ್ಕೊಂಡಿದ್ದರಿಂದ ಇಷ್ಟೆಲ್ಲ ಆಯಿತು. ನಿಮ್ಮ ಕಷ್ಟ ಮನುಷ್ಯನಿಗೆ ಬರೋದಿಲ್ಲ, ಮರಕ್ಕೆ ಬರಲ್ಲ ಬಂಧುಗಳೇ. ಆದರೆ ಆ ಕಷ್ಟವನ್ನು ಹೇಳ್ಕೊಳ್ಳೋದು ಯಾಕೆ? ಹೇಳ್ಕೊಂಡಿದ್ದರಿಂದ ಈಗ ನೀವು ಹೇಳಿದ್ರಿ ಅವ್ರಿಗೆ ಕಷ್ಟ ಹೇಗಿದೆ ಅಂತ, ಆ ಹೇಳ್ಕೊಂಡಿದ್ದರಿಂದ ಏನಾದರೂ ಪ್ರಯೋಜನ ಆಯಿತಾ ನಿಮಗೆ? ನಿಮ್ಮ ಕಷ್ಟ ಏನಾದರೂ ಸಾಲ್ವ್ ಆಯಿತಾ? ಇಲ್ಲ ಅಲ್ವಾ? ನಿಮ್ಮ ಕಷ್ಟ ಸಾಲ್ವ್ ಆಗಲಿಲ್ಲ ಅಂದಮೇಲೆ ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಏನಿದೆ? ಎಲ್ಲಿ ಏನು ಹೇಳ್ಕೋಬೇಕು, ಏನು ಮಾಡಬೇಕು ಅಲ್ಲಿ ಮಾಡಬೇಕು ಬಂಧುಗಳೇ, ಎಲ್ಲ ಕಡೆಯಲ್ಲೂ ಅಲ್ಲ. ಇದನ್ನು ಯಾವತ್ತೂ ನೀವು ನಿಗಾ ಇಟ್ಕೊಳ್ಬೇಕು ಬಂಧುಗಳೇ. ದಯವಿಟ್ಟು ನಿಗಾ ಇಟ್ಕೊಳ್ಳಿ. ಯಾವತ್ತು ನಾವು ಯಾರಾದರೂ ಹೇಗಿದ್ದೀರಾ ಅಂದರೆ, ನಾನು ತುಂಬ ಚೆನ್ನಾಗಿದ್ದೀನಿ ಅಂತಲೇ ಹೇಳಬೇಕು. ಆಗ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದರೆ ಭಗವಂತ, ಅಯ್ಯೋ ಈ ಮಗುಗೆ ಎಷ್ಟೊಂದು ಕಷ್ಟ ಆಗಿದೆ, ಅಂಥದ್ರಲ್ಲಿ ಮಗು ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಲ್ಲ, ಪಾಪ ನೀವು ನನ್ನ ಕಂದಾಗೆ ನಾನು ಕಷ್ಟ ಕೊಡಬಾರ್ದಪ್ಪ ಅಂತ ಹೇಳಿ ಮತ್ತಷ್ಟು ಅವನು ಒಳ್ಳೆಯದನ್ನು ನಿಮಗೆ ಕೊಡ್ತಾ ಹೋಗ್ತಾರೆ ಬಂಧುಗಳೇ. ಆ ಮಹಾತಾಯಿ ಒಳ್ಳೆಯದನ್ನೇ ಮಾಡ್ತಾಳೆ. ಇದನ್ನು ನಾವು ಯಾವತ್ತೂ ಅರ್ಥಕೋಬೇಕು. ಹೇಗಿದ್ದಾರೆ? ನಾನು ಸೂಪರಾಗಿದ್ದೀನಿ. ಹೇಗಿದ್ದಾರೆ ಮೇಡಮ್? ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಹೇಗಿದ್ದಾರೆ ಮೇಡಮ್? ತುಂಬ ಚೆನ್ನಾಗಿದ್ದೀನಿ. ಎಲ್ಲ ಸೌಖ್ಯನಾ? ಎಲ್ಲ ಸೂಪರ್, ಎಲ್ಲ ಸೌಖ್ಯ. ಹೀಗೆ ಹೇಳ್ತಾ ಬನ್ನಿ, ನೋಡಿ ನಿಮ್ಮ ಜೀವನದಲ್ಲಿ ಎಲ್ಲದೂ ಸೌಖ್ಯವೇ ಆಗುತ್ತೆ. ಯಾಕೆ ಅಂತಂದರೆ ನೀವು ಅದನ್ನೇ ಯೂನಿವರ್ಸಿಗೆ ಕೊಡ್ತಾಯಿದ್ದೀರಾ. ನೀವು ಇದು ಒಂದು ನಿಮ್ಮ ಆ ವೈಬ್ರೇಷನ್ನು ಎಲ್ಲ ಕಡೆ ಹರಡ್ತಾ ಇದೆ. ಈಗ ತಾಜ್ ಮಹಲ್ಗೆ ಹೋಗಿ ಹಾಯ್ ನಮಸ್ತೆ ಅಂದರೆ ನಮಸ್ತೆ ಅಂತ ಸುತ್ತ ಕೇಳುತ್ತಲ್ವಾ? ಅದೇ ಇವಾಗ ಕೆಟ್ಟದಾಗ ಏನಾದ್ರು ಕೂಗಿದ್ರೆ ಆ ಕೆಟ್ಟದ್ದೇ ಒಂದು 50 ಸತಿ ಕೂಗುತ್ತಲ್ವಾ ಅಲ್ವಾ? ಮತ್ತೆ ಪದೇ ಪ್ರತಿಧ್ವನಿ ಬರುತ್ತಲ್ವಾ? ಹಾಗೆ ಇದು ಈ ನಿಮ್ಮ ಯೂನಿವರ್ಸಿಗೆ ನೀವು ಏನು ಕೊಡ್ತೀರಾ ಅದು ಆ ಪ್ರತಿಧ್ವನಿಯಾಗಿ ಮರುಕಳಿಸಿ ಆ ಭಗವಂತನಿಗೆ ಅದು ತಲುಪುತ್ತಿದ್ದು. ಅದೇನು ಮಾಡುತ್ತೆ? ಮತ್ತೆ ಅದನ್ನೇ ಅಟ್ರಾಕ್ಟ್ ಮಾಡುತ್ತೆ. ಈಗ ಒಂದು ಸತಿ ನಾವು ಹೇಳಿದ್ದನ್ನು ಹೇಗೆ ಅಪ್ಪಳಿಸ್ಕೊಂಡು ಮತ್ತೆ ಅದೇ ಬಂತೋ ಅದೇ ರೀತಿ ಇದು. ಅದೇ ರೀತಿ ನಾವೇನು ಕೇಳ್ತೀವೋ ಅದೇ ಮತ್ತೆ ನಮಗೆ ಕೊಡುತ್ತೆ. ಅಂದರೆ ನಾವು ಏನು ಹೇಳ್ತೀವೋ ಅದನ್ನು ಅಟ್ರಾಕ್ಟ್ ಮಾಡ್ತೀವಿ ಅಂತ. ಸೊ ಈ ಥರ ಇರುವಾಗ ನಾವು ಒಳ್ಳೆಯದನ್ನು ಹೇಳಿ ಒಳ್ಳೆಯದನ್ನು ಅಟ್ರಾಕ್ಟ್ ಮಾಡ್ಕೊಳ್ಬೇಕಾ,
ಅಥವಾ ಕೆಟ್ಟ ಮಾತನಾಡಿ ಕೆಟ್ಟದನ್ನು ಅಟ್ರಾಕ್ಟ್ ಮಾಡ್ಕೋಬೇಕಾ ಬಂಧುಗಳೇ? ನೀವೇ ಹೇಳಿ. ಹಿಂದೆ ನಿಮ್ಮ ಮನೆಗಳಲ್ಲೆಲ್ಲ ಹೇಳ್ತಾಯಿದ್ರು, ಸಂಜೆ ಹೊತ್ತು ಕೆಟ್ಟದಾಗಿ ಮಾತಾಡಬಾರ್ದು, ಭಗವಂತನಿಗೆ ದೇವಿಗೆ ದೀಪ ಹಚ್ಚೋ ಹೊತ್ತು ಕೆಟ್ಟದಾಗಿ ಮಾತಾಡಬೇಡಿ, ಒಳ್ಳೆ ಮಾತಾಡಿ. ಮೇಲ್ಗಡೆ ಅಸ್ತು ದೇವತೆಗಳು ಇರ್ತಾರೆ, ಅಸ್ತು ಅಂತ ಇರ್ತಾರೆ. ಆಮೇಲೆ ಹಾಗೆ ನಾವು ಏನು ಹೇಳ್ತೀವೋ ಹಾಗೆ ಆಗಿಬಿಡುತ್ತೆ, ಹಾಗೆಲ್ಲ ಮಾತಾಡಬೇಡಿ ಕೆಟ್ಟದಾಗಿ ಅಂತ ಹೇಳ್ತಿದ್ರು. ಯಾಕೆ ಹೇಳ್ತಾಯಿದ್ರು? ಇದೇ ಕಾರಣಕ್ಕೆ. ಅಂದರೆ ನಾವು ಏನನ್ನು ಹೇಳ್ತೀವೋ ಅದೇ ನಾವು ವಾಪಸ್ ತಗೊಳ್ತೀವಿ. ಅದಕ್ಕೆ ಯಾವತ್ತೂ ಒಳ್ಳೆ ಮಾತನ್ನು ಆಡಿ ಅಂತ ಹೇಳ್ತಕ್ಕಂಥದ್ದು. ನೋಡಿದ್ರ ಬಂಧುಗಳೇ, ಒಂದು ಜೀವನ ಅಂದ ತಕ್ಷಣ ಎಷ್ಟೆಲ್ಲ ವಿಚಾರಗಳು ಬಂತು. ಹೌದು, ಇದು ಒಂದು ಸುಂದರವಾದ ಜೀವನ, ಎಷ್ಟು ಚೆಂದ ಅಲ್ವಾ? ಮಗು ಹುಟ್ಟುತ್ತೆ, ಮಗು ಹುಟ್ಟಿದ ತಕ್ಷಣ ಎಷ್ಟು ಖುಷಿ ಪಡ್ತಾರೆ ಬಂಧುಗಳೇ. ಅಪ್ಪ ಅಮ್ಮ ಅಜ್ಜಿ ತಾತ ಸುತ್ತಮುತ್ತಲವರು, ಹಾಗೆ ಅಕ್ಕಪಕ್ಕದ ಮನೆಯವರು, ನಮ್ಮ ರಿಲೇಷನ್ಸು, ನಮ್ಮ ನೆಂಟಿಸ್ಟು, ಬಂಧು ಬಳಗ ಎಲ್ಲರೂ ಎಷ್ಟು ಖುಷಿ ಪಡ್ತಾರೆ ಒಂದು ಮಗು ಮನೆಗೆ ಬಂತು ಅಂತಂದರೆ. ಆ ಮಗುನ ಇಷ್ಟು ಸಂಭ್ರಮದಿಂದ ಸ್ವಾಗತಿಸ್ತಾರೆ. ಮತ್ತು ಆ ಮಗುಗೆ ನಾಮಕರಣ ಏನು ಎಲ್ಲ ಒಂದು ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲರ ಜೊತೆ ಸೇರಿ ಸಿಹಿಯನ್ನು ಹಂಚಿಕೊಂಡು ಆ ಮಗುಗೆ ಒಂದು ನಾಮಕರಣವನ್ನು ಮಾಡ್ತಕ್ಕಂಥದ್ದು. ಏನೇನೆಲ್ಲ ಕೆಲಸಗಳು, ಈಗ ಮಗುಗೆ ವಿದ್ಯಾಭ್ಯಾಸ, ಅದಕ್ಕೆ ಪೂಜೆ, ಮಹಾತಾಯಿಯ ಸರಸ್ವತಿ ಇದು ಇಲ್ಲ, ಹೀಗೆ ಒಂದು ಒಳ್ಳೆಯ ಸಂಸ್ಕಾರಗಳು ಏನೆಲ್ಲ ಬಾಲ್ಯದಲ್ಲಿ ಸಂಸ್ಕಾರ ಕೊಡಬೇಕು ಅದನ್ನೆಲ್ಲ ಕೊಡ್ತಾ ಹೋಗೋದು. ಇದನ್ನೆಲ್ಲ ಜನನ ಆದ ತಕ್ಷಣ ಮಾಡ್ತಾ ಹೋಗ್ತೀವಿ. ಇದೆಲ್ಲ ಆಯಿತು, ಮಗು ಬೆಳೀತಾ 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 ಒಂದು ಬಾಲ್ಯಾವಸ್ಥೆಗೆ ಬರುತ್ತೆ. ಆ ಬಾಲ್ಯಾವಸ್ಥೆಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ. ಬಾಲ್ಯಾವಸ್ಥೆಯಲ್ಲಿ ಮಗು ತನ್ನ ಬಾಲ್ಯವನ್ನು ತನ್ನ ಹೊರಗೆಯ ಹುಡುಗರ ಜೊತೆ ಕಾಲ ಕಳ್ಕೊಳ್ತಾ ಆಟ ಆಡ್ತಾ ಖುಷಿಯಾಗಿ ನೆಮ್ಮದಿಯಾಗಿ ಜೀವನವನ್ನು ಮಾಡ್ತಾ ಹೋಗುತ್ತೆ, ಆಟ ಆಡ್ತಾ ಹೋಗುತ್ತೆ. ಅದಕ್ಕೆ ಜೀವನ ಅಂದರೆ ಆಟನೇ. ಅದು ಆಟ ಆಡೋದೇ ಜೀವನ ಆಗಿದೆ ಅಲ್ವಾ? ಆ ರೀತಿ ಆಟ ಆಡ್ಕೊಂಡು ಕಳ್ಕೊಂಡು ಹೋಗುತ್ತೆ. ಸರಿ, ಆ ಮನಸ್ಸು, ಆ ಮಗು ಒಂದು ಸ್ವಲ್ಪ ದೊಡ್ಡದಾಯಿತು, ಅಲ್ಲಿ ಒಂದು ಹೊಸ ಕನಸುಗಳು ಹುಟ್ಕೊಂಡು ಆ ಕನಸುಗಳ ಜೊತೆ ಪಯಣ ಮಾಡ್ತಾ ಹೋಗ್ತಾರೆ ಅಲ್ವಾ? ಆ ಕನಸುಗಳ ಜೊತೆ ಹೋಗ್ತಾ ಪ್ರೀತಿ, ಪ್ರೇಮ, ಇದರಲ್ಲಿ ಒಂದು ಯೌವನಾವಸ್ಥೆಗೆ ಬರ್ತಾರೆ. ಇಲ್ಲಿ ಮುಂದೆ ಸಂಘರ್ಷಗಳು ಉಂಟಾಗುತ್ತೆ ಜೀವನದಲ್ಲಿ. ಆ ಸಂಘರ್ಷಗಳ ನಡುವೆ ಯಶಸ್ಸು ಕೂಡ ಪಡ್ಕೊಳ್ತಾರೆ. ಹಾಗೆ ಯಶಸ್ಸನ್ನು ಪಡ್ಕೊಳ್ತಾ ಏನೇನೆಲ್ಲ ಸಾಧನೆ ಮಾಡಬೇಕು ಅಂತ ಅಂದ್ಕೊಳ್ತಾನೋ ಮನುಷ್ಯ ಅದನ್ನೆಲ್ಲ ಸಾಧಿಸ್ತಾ ಹೋಗ್ತಾನೆ. ಅದಕ್ಕೆ ಆ ಸಾಧನೆಗೆ ತಕ್ಕಷ್ಟು ಪ್ರಯತ್ನವನ್ನು ಪಡ್ತಾರೆ. ಸಾಧನೆ ಎಲ್ಲ ಆಯಿತು, ಯಶಸ್ಸೆಲ್ಲ ಸಿಕ್ತು, ಆಮೇಲೆ ಒಂದು ಶಾಂತತೆಯ ಮನೋಭಾವನೆ ಬಂದುಬಿಡುತ್ತೆ ಬಂಧುಗಳೇ ಅಲ್ವಾ? ಎಲ್ಲ ಯಶಸ್ಸನ್ನು ಸಾಧಿಸಿ ಆಯಿತು, ಏನೇನೆಲ್ಲ ಮಾಡಬೇಕು ಆ ಕೆಲಸಗಳೆಲ್ಲ ಮಾಡಿದಾಯಿತು, ಇನ್ನೇನಪ್ಪ ನಾನೆಲ್ಲ ಮಾಡಿದ್ದೀನಿ, ನನಗೆ ಇನ್ನು ಆರಾಮಾಗಿದ್ದೀನಿ, ಇನ್ನೇನು ನಾನು ಮಾಡಬೇಕಾದಿಲ್ಲ, ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನೆಲ್ಲ ನಾನು ಮಾಡಿಬಿಟ್ಟಿದ್ದೀನಿ. ಶಾಂತತೆಯ ಒಂದು ಸ್ವರೂಪವನ್ನು ಆವಾಗ ಮಾನವ ತಗೊಂಡ್ಬಿಡ್ತಾನೆ. ಆಯಿತು, ಎಲ್ಲ ಕೆಲಸ ಮುಗೀತು, ಮಕ್ಕಳು ದೊಡ್ಡವರಾದರು, ಮಕ್ಕಳು ಮದುವೆ ಮಾಡಿದ್ದಾಯಿತು, ಮೊಮ್ಮಕ್ಕಳು ಬಂದರು, ಮೊಮ್ಮಕ್ಕಳಿಗೂ ಮದುವೆ ಮಾಡಿದ್ದಾಯಿತು, ಎಲ್ಲ ಆಯಿತು. ಆ ಎಲ್ಲ ನೆನಪುಗಳು, ನೀನು ಚಿಕ್ಕವನಾಗಿದ್ದಾಗ ಹೀಗಿತ್ತು, ಹೀಗೆ ಮಾಡಿದೆ, ನೀನು ಪುಟ್ಟ ಮಗುವಾಗಿದ್ದಾಗ ಈ ಥರ ಜ್ವರ ಬಂದುಬಿಟ್ಟಿತ್ತು, ನಿನಗೆ ಹೀಗೆ ಕರ್ಕೊಂಡೋಗಿದ್ದೆ ಹಾಸ್ಪಿಟ್ಲಿಗೆ, ನೀನು ಇಷ್ಟು ಚೆನ್ನಾಗಿ ಓದ್ತಾ ಇದ್ದೆ ಸ್ಕೂಲಲ್ಲಿ, ನೀನು ಹೀಗೆ ಮೆಡಲ್ ತೊಗೊಂಡೆ, ಹೀಗಾಯಿತು ಹೀಗೆಲ್ಲ ನೆನಪುಗಳನ್ನು ಹಂಚ್ಕೊಳ್ತಕ್ಕಂಥದ್ದು. ನಿಮ್ಮಪ್ಪ ಹೀಗೆ ಮಾಡ್ತಾ ಅಂತ ಹೇಳ್ತಕ್ಕಂಥದ್ದು, ನಿಮ್ಮ ಅಮ್ಮ ಹೀಗೆ ನಡ್ಕೊಳ್ತಾ ಇದ್ಲು ಅಂತ ಹೇಳ್ತಕ್ಕಂಥದ್ದು, ಹೀಗೆ ಹಂಚ್ಕೊಳ್ತಾ ಹೋಗ್ತಾರೆ ಅಲ್ವಾ? ಈ ನೆನಪುಗಳನ್ನ ಯೋಚನೆ ಮಾಡ್ತಾ, ನೆನಪುಗಳನ್ನ ಹೇಳ್ಕೊಳ್ತಾ ಜೀವನವನ್ನು ಸಾಗಿಸುವಂತಹ ಒಂದು ಸ್ಟೇಜು ಆವಾಗ ಬರುತ್ತೆ. ಇಷ್ಟೆಲ್ಲ ಆಯಿತು ಅಂತಂದ್ರೆ ಅಷ್ಟೊತ್ತಿಗೆ ನಾವು ವೃದ್ಧಾಪ್ಯ ನಮ್ಮನ್ನು ಆವರಿಸ್ಕೊಂಡಿರುತ್ತೆ. ಆ ವೃದ್ಧಾಪ್ಯದಲ್ಲಿ ಏನಾಗುತ್ತೆ ಬಂಧುಗಳೇ, ವೃದ್ಧಾಪ್ಯದಲ್ಲೂ ಅಷ್ಟೇ ನಾವು ಎಲ್ಲ ನೆನಪುಗಳನ್ನ ಮಾಡ್ಕೊಳ್ತಾ ನಾವು ಹೇಗಿದ್ವಿ, ಇವಾಗ ಏನಾಗಿದೆ, ನಾವು ಅದನ್ನು ಕೂಡ ಸ್ವೀಕರಿಸಬೇಕು. ಈಗ ನಾವು ಬಾಲ್ಯವನ್ನು ಅನುಭವಿಸಿದ್ವಿ ಅಲ್ವಾ? ಯೌವನಾವಸ್ಥೆಗೆ ಬಂದ್ವಿ. ಈಗ ಯೌವನ ಆಯಿತು, ಬಾಲ್ಯ ಯೌವನ ಆಯಿತು, ಈಗ ಏನೇನೆಲ್ಲ ಜವಾಬ್ದಾರಿ ಇತ್ತು ಆ ಜವಾಬ್ದಾರಿಗಳನ್ನೆಲ್ಲ ಮುಗಿಸಿದ್ದೀವಿ. ಈಗ ಮುಪ್ಪಿನ ಅವಸ್ಥೆಗೆ ಬಂದಿದ್ವಿ. ವೃದ್ಧಾಪ್ಯದಲ್ಲೂ ಕೂಡ ನಾವು ಒಳ್ಳೆಯ ರೀತಿಯಲ್ಲೇ ಯೋಚನೆ ಮಾಡಬೇಕು. ಇಷ್ಟರ ಮಟ್ಟಿಗೆ ಭಗವಂತ ನಮ್ಮನ್ನು ಇಷ್ಟು ಕೆಲಸಗಳನ್ನ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾನಲ್ಲ, ಆ ಭಗವಂತನಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸೋಣ. ಇಷ್ಟು ದಿವಸ ನಾವು ಬೇರೆಯವರು ಅಂದರೆ ಮಕ್ಕಳು, ಅವ್ನಿಗೆ ಓದಬೇಕಪ್ಪ, ಅವ್ನು ಕಳಿಸ್ಬೇಕಪ್ಪ, ಅವ್ನಿಗೆ ತಿನ್ನಿಸ್ಬೇಕಪ್ಪ, ಇವನಿಗೆ ಮಾಡಿಸ್ಬೇಕ, ಇದರಲ್ಲೇ ನಾವು ಚಿಂತೆ ಮಾಡ್ತಾ ಬರ್ತಿದ್ವಿ ಅಲ್ವಾ? ಅದರಲ್ಲೇ ಚಿಂತೆ ಮಾಡ್ತಾ ಬರ್ತಾಯಿದ್ವಿ. ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರಲಿಲ್ಲ. ಇವಾಗ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಣ. ನಾವು ಚೆನ್ನಾಗಿರ್ಬೇಕಪ್ಪ,
ವೃದ್ಧಾಪ್ಯದಲ್ಲೂ ನಾವು ಯಾರಿಗೂ ತೊಂದರೆ ಕೊಡಬಾರ್ದಪ್ಪ. ನನಗೆ ಎಲ್ಲ ಆಗೋಯ್ತಪ್ಪ, ನನಗೆ ವಯಸ್ಸಾಗೋಯ್ತು, ನಾನು ಅಲ್ಲ, ವಯಸ್ಸು ದೇಹಕ್ಕಾಗಿರ್ಬೋದು ನಿಜ, ಆದರೆ ಆ ಮನಸ್ಸಿಗೆ ವಯಸ್ಸಾಗಿರೋದನ್ನು ನಾವು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಆ ಮಾನಸಿಕವಾಗಿ ನಾವು ಕುಗ್ಗೋದಕ್ಕೆ ಹೋಗಬಾರ್ದು. ಮಾನಸಿಕವಾಗಿ ಧೈರ್ಯವಾಗಿದ್ದು ನಾವು ನಮ್ಮ ವೃದ್ಧಾಪ್ಯವನ್ನು ಖುಷಿಯಾಗಿ ಕಳೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ಎಷ್ಟು ಖುಷಿಯಾಗಿ ಕಳಿತೀರಾ ಅಷ್ಟು ಖುಷಿಯಾಗಿ ವೃದ್ಧಾಪ್ಯವನ್ನು ನಾವು ಕಳೀತಾ ಹೋಗಬೇಕು. ನಮ್ಮ ಜೊತೆ ಸ್ನೇಹವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು, ಭಗವಂತನ ನಾಮಸ್ಮರಣೆ, ಭಗವಂತನ ಕೀರ್ತನೆಗಳನ್ನ ಹಾಡ್ತಕ್ಕಂಥದ್ದು, ಒಳ್ಳೊಳ್ಳೆಯ ವಿಚಾರಗಳನ್ನ ಹಂಚ್ಕೊಳ್ತಕ್ಕಂಥದ್ದು, ಮಕ್ಕಳು ಮೊಮ್ಮಕ್ಕಳ ಜೊತೆ ಒಳ್ಳೆಯ ವಿಚಾರಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದು, ಒಳ್ಳೆಯ ಸಂಸ್ಕಾರಗಳನ್ನ ಮಕ್ಕಳಿಗೆ ಮೊಮ್ಮಕ್ಕಳುಗಳಿಗೆ ಕಲಿಸ್ಕೊಡುವಂಥದ್ದು. ಹಾಗೆ ಯಾವ್ದಾದ್ರು ತಪ್ಪಾಗಿ ನಡ್ಕೊಂಡ್ರೆ ಆ ತಪ್ಪನ್ನು ತಿದ್ದುವಂಥದ್ದು. ಈ ಥರ ಒಳ್ಳೆಯ ರೀತಿಯಲ್ಲಿ ಅವ್ರಿಗೊಂದು ನಿದರ್ಶನಗಳನ್ನ ಕೊಡ್ತಾ, ಕತೆಗಳನ್ನ ಹೇಳ್ತಾ, ತಪ್ಪುಗಳನ್ನ ತಿದ್ದುಕೊಡ್ತಕ್ಕಂಥದ್ದು, ತಿದ್ದುಕೊಡೋದಕ್ಕೆ ಅವಕಾಶಗಳನ್ನ ಕೊಡ್ತಕ್ಕಂಥದ್ದು. ಈ ರೀತಿ ಎಲ್ಲ ಮಾಡ್ತಾ ಆ ಮಕ್ಕಳನ್ನು ಸರಿದಾರಿಗೆ ತರ್ತಾ, ನಾವು ನಮ್ಮತನವನ್ನು ಕಾಪಾಡ್ಕೊಳ್ತಾ, ನಮ್ಮ ಮುಪ್ಪಿನಲ್ಲಿ ಆ ಭಗವಂತನನ್ನು ಆರಾಧಿಸ್ತಾ ನಾವು ಕಾಲವನ್ನು ಕಳಿಬೇಕು ಬಂಧುಗಳೇ. ಆಗ ನಮ್ಮ ವೃದ್ಧಾಪ್ಯವೂ ಕೂಡ ಸೊಗಸಾಗಿರುತ್ತೆ. ವೃದ್ಧಾಪ್ಯ ಏನು ಚೆನ್ನಾಗಿಲ್ಲಪ್ಪ ವೃದ್ಧಾಪ್ಯ ಅಂತ ಅನ್ನಂಗಿಲ್ಲ. ಆ ವೃದ್ಧಾಪ್ಯವನ್ನು ಸುಂದರವಾಗಿ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕೈಲೇ ಇದೆ. ಪ್ರತಿಯೊಂದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡ್ಕೊಳ್ತಾ ಹೋದಾಗ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಬಂಧುಗಳೇ. ಇದೆಲ್ಲ ಆಯಿತು, ವೃದ್ಧಾಪ್ಯ ಆಯಿತು, ಎಲ್ಲ ಆಯಿತು. ಇನ್ನು ಅಂತ್ಯಕಾಲ ಸಮೀಪಿಸುತ್ತೆ. ಒಂದು ವಸ್ತು ಹುಟ್ಟಿದ ಮೇಲೆ ಆ ವಸ್ತುಗೆ ಸಾಯಲೇಬೇಕು. ಮನುಷ್ಯ ಒಬ್ಬ ಹುಟ್ಟಿದ ಮೇಲೆ, ಒಂದು ಜೀವಿ ಜನ್ಮ ಆಯಿತು ಅಂದಮೇಲೆ ಅದಕ್ಕೊಂದು ಮುಕ್ತಿ ಸಿಗಲೇಬೇಕು, ಅದು ಸಾಯಲೇಬೇಕು. ಅಂದರೆ ಈ ಆತ್ಮಕ್ಕೆ ಸಾವಿಲ್ಲ, ಆದರೆ ಈ ದೇಹಕ್ಕೆ ಸಾವು ಅಲ್ವಾ. ಈಗ ನಾವು ಒಂದು ಬಟ್ಟೆ ಹಾಕ್ಕೊಳ್ತೀವಿ, ಆ ಬಟ್ಟೆ ಗಲೀಜಾದ್ಮೇಲೆ, ಆ ಬಟ್ಟೆ ಮಾಸಿದ್ರೆ, ಬಟ್ಟೆ ಹರಿದೋದ್ರೆ ಆ ಬಟ್ಟೆಯನ್ನು ನಾವು ಇಟ್ಕೊಳ್ಳಲ್ಲ ಅಲ್ವಾ. ಅಯ್ಯೋ ಈ ಬಟ್ಟೆ ಆಗಲ್ಲಪ್ಪ, ಇದನ್ನ ಉಟ್ಕೊಳ್ಳೋಕ್ಕಾಗಲ್ಲ, ಇದನ್ನ ಬಿಸಾಕ್ಬಿಡ್ಬೇಕು ಅಂದ್ಬಿಟ್ಟು ಅದು ಬಟ್ಟೆಯನ್ನು ತೆಗೆದುಬಿಟ್ಟು ಬೇರೆ ಬಟ್ಟೆಯನ್ನು ಹಾಕ್ಕೊಳ್ತೀವಲ್ಲ. ಹಾಗೆ ಈ ದೇಹ ಆಗಲ್ಲಪ್ಪ ನನ್ನ ಕೈಲಿನ್ನು, ಈ ಆತ್ಮ ದೇಹದೊಳಗಡೆ ಇರಬೇಕು ಅಂತಂದರೆ ಆ ದೇಹ ಬಲಿಷ್ಠವಾಗಿರಬೇಕು, ತುಂಬ ಚೆನ್ನಾಗಿರಬೇಕು. ಆಗ ಮಾತ್ರ ಆತ್ಮಕ್ಕೆ ಅಲ್ಲಿ ಇರೋದಕ್ಕೆ ಇಷ್ಟ ಆಗುತ್ತೆ. ಆ ದೇಹನೇ ತುಂಬ ಅಸ್ವಸ್ಥತೆಯನ್ನು ಹೊಂದಿದೆ, ಆಗ್ತಾ ಇಲ್ಲ ದೇಹಕ್ಕೆ ಅಂತಂದರೆ ಆತ್ಮ ಅಲ್ಲಿರೋದಕ್ಕೆ ಕಷ್ಟ ಆಗುತ್ತೆ ಆತ್ಮಕ್ಕೆ. ಹಾಗಾಗಿ ಆ ಆತ್ಮ ದೇಹದಿಂದ ಬೇರ್ಪಟ್ಟು ಬೇರೆ ಕಡೆಗೆ ಹೋಗುತ್ತೆ. ಅಲ್ಲಿಗೆ ಅಂದರೆ ಆ ಸ್ಟೇಜ್ ಬರೋಷ್ಟೊತ್ತಿಗೆ ಈ ಅಂತ್ಯಕಾಲ ಸಮೀಪಿಸಿರುತ್ತೆ ಅಂತ ಅರ್ಥ. ಆ ಸಮಯದಲ್ಲಿ ನಾವು ನಮ್ಮ ಬಟ್ಟೆಯನ್ನು, ಹಳೆ ಬಟ್ಟೆಯನ್ನು ಬಿಚ್ಚಾಕಿ ಹೊಸ ಬಟ್ಟೆಯನ್ನು ಹಾಕ್ಕೊಳ್ತೀವಲ್ಲ, ಚೆನ್ನಾಗಿಲ್ಲ ಈ ಬಟ್ಟೆ ಬೇಡಪ್ಪ ಅಂತ ಹೇಳಿ, ಆ ರೀತಿ ನಮ್ಮ ಆತ್ಮ ಈ ದೇಹವನ್ನು ಬಿಟ್ಟು ಬೇರೆ ದೇಹವನ್ನು ಪ್ರವೇಶ ಮಾಡುತ್ತೆ. ಇದು ಅಂತ್ಯಕಾಲ. ಈ ಅಂತ್ಯಕಾಲದಲ್ಲಿ ಆ ಭಗವಂತನನ್ನು ಪ್ರೀತಿ ಮಾಡಬೇಕು, ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಮತ್ತು ಈ ದೇಹಕ್ಕೂ ಕೂಡ ಥ್ಯಾಂಕ್ಸ್ ಹೇಳಬೇಕು. ಈ ಆತ್ಮ ಇಷ್ಟು ದಿವಸ ನನ್ನ ದೇಹದೊಳಗಡೆ ಇತ್ತು, ಈ ದೇಹ ಒಂದು ಆತ್ಮನ ಹಿಡಿದಿಟ್ಕೊಂಡು ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತು, ಈ ದೇಹಕ್ಕೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂತೇಳಿ ದೇಹಕ್ಕೂ ಥ್ಯಾಂಕ್ಸ್ ಹೇಳ್ತಾ, ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ, ಇಷ್ಟರ ಮಟ್ಟಿಗೆ ಈ ಜೀವನವನ್ನು ನಾನು ನಡೆಸ್ಕೊಂಡು ಹೋಗೋದಕ್ಕೆ ನನಗೆ ಶಕ್ತಿಯನ್ನು ಕೊಟ್ಟಿಲ್ಲಮ್ಮ ದೇವಿ, ನಿನಗೆ ಧನ್ಯವಾದಗಳು ಅಂತ ಭಗವಂತನಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ನಮ್ಮ ಈ ಪಯಣವನ್ನು ನಾವು ಮುಗಿಸ್ಬೇಕು ಬಂಧುಗಳೇ. ಇದೇ ಜೀವನದ ಗುಟ್ಟು. ಜನನ ಆಯಿತು, ಬಾಲ್ಯ ಆಯಿತು, ಆಟ, ಕನಸುಗಳು, ಪಯಣ, ಪ್ರೀತಿ, ಅಲ್ಲಲ್ಲೇ ಇರುವಂಥ ಸಂಘರ್ಷಗಳು, ಆ ಹೋರಾಟ, ಹಾರಾಟ, ಚೀರಾಟ, ಕೂಗಾಟ, ಇವೆಲ್ಲದರ ನಡುವೆ ಯಶಸ್ಸನ್ನು ಗಳಿಸಿದ್ವಿ. ಹಾಗೆ ಎಲ್ಲದನ್ನು ಗಳಿಸಿದ ಮೇಲೆ ಶಾಂತತೆಯಿಂದ ನಾವು ನೆಮ್ಮದಿಯಾಗಿ ನಾವು ನಮ್ಮ ಹಳೆಯ ನೆನಪುಗಳಲ್ಲಿ ನಾವು ಜೀವನವನ್ನು ಕಳೀತಾ ಬಂದ್ವಿ. ವೃದ್ಧಾಪ್ಯ ಬಂದಷ್ಟೊತ್ತಿಗೆ ಆಮೇಲೆ ಅಂತ್ಯಕಾಲ ಸಮೀಪಿಸುತ್ತೆ. ಈ ಅಂತ್ಯಕಾಲವನ್ನು ಕೂಡ ನಾವು ಭಗವನ್ ನಾಮಸ್ಮರಣೆಯನ್ನು ಮಾಡ್ತಾ, ಭಗವಂತನ ಸಂಕೀರ್ತನೆಗಳನ್ನು ಹಾಡಿಕೊಳ್ತಾ, ಯಾವತ್ತು ಮುಗಿ ಬರುತ್ತೋ ಗೊತ್ತಿಲ್ಲ ಬಂಧುಗಳೇ. ಖಂಡಿತ ಯಾವತ್ತು ಬೇಕಪ್ಪ ಆದರೂ ಸಾವು ಬರಲಿ, ಯಾವತ್ತು ಬೇಕಾದರೂ ಸಾವು ಬರಲಿ, ಆ ಸಾವನ್ನು ಕೂಡ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಯಾವತ್ತು ಬೇಕಾದರೂ ಬಾಪ್ಪ ನಾನು ರೆಡಿ ಇದ್ದೀನಿ ಅಂತ ಹೇಳಿದಾಗ ನಮಗೆ ಸಾವಿನ ಭಯನೇ ಇರೋದಿಲ್ಲ ಬಂಧುಗಳೇ. ಇದನ್ನು ನಾವು ರೂಢಿ ಮಾಡಿಕೊಡ್ತಾ ನಮ್ಮ ಜೀವನವನ್ನು ಯಶಸ್ವಿಯಾಗಿ ನಾವು ಮುಗಿಸ್ಬೇಕು. ಯಾವುದೇ ಒಬ್ಬ ಮನುಷ್ಯ ಎಷ್ಟು ದಿನ ಬದುಕಿದ ಅನ್ನೋದು ಮುಖ್ಯ ಆಗಲ್ಲ, ಆ ಮನುಷ್ಯ ಹೇಗೆ ಬದುಕಿದ ಅನ್ನೋದು ಮುಖ್ಯ ಆಗುತ್ತೆ ಬಂಧುಗಳೇ. ಹಾಗಾಗಿ ನಾವು ಹೇಗೆ ಬದುಕಬೇಕೋ ಹಾಗೆ ಬದುಕಬೇಕು. ಒಳ್ಳೆ ಬದುಕನ್ನು ಬದುಕಿದ ಕಣಪ್ಪ.
ಒಳ್ಳೆ ಬದುಕನ್ನು ಬದುಕಿದಪ್ಪ ಅಂತ 4 ಜನ ಮಾಡೋ ಹಾಗೆ ನಾವು ನಮ್ಮ ಬದುಕನ್ನು ನಾವು ನಡೆಸ್ಕೊಂಡು ಹೋಗಬೇಕು ಬಂಧುಗಳೇ. ಈ ವಿಷಯವನ್ನು ಇವತ್ತು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು, ನಮಸ್ಕಾರ. ಈ ಮಾತುಗಳನ್ನ ಇಷ್ಟೊತ್ತವರೆಗೂ ನನ್ನ ವಿಡಿಯೋಗಳನ್ನ ಕೇಳಿ ಈ ಮಾತುಗಳನ್ನ ನೀವು ಕೇಳಿದ್ದಕ್ಕೆ ನನಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಮತ್ತು ಈ ವಿಚಾರದ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ವಿಚಾರವನ್ನು ಹೇಳಿ, ವಿಚಾರಗಳನ್ನ ಹಂಚ್ಕೊಳ್ಳಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ.